ಪಾರ್ಥೇನಿಯಂ ಗಿಡ ಹಾಕಿದ್ದಾರೆ. ಎಲ್ಲಾರ ಮನೆಯವ್ರ ಅಕ್ಕಪಕ್ಕದವ್ರು ಚೆನ್ನಾಗಿರೋರೆಲ್ಲ ತಗೊಂಬಂದ್ ತಿಪ್ಪೆ ಸುರಿತಿದ್ದಾರೆ. ನಿಮ್ದೇನ್ ಬಹಳ ಚೆನ್ನಾಗಿಲ್ಲ, ಗೊತ್ತಾಯ್ತಲ್ಲ. ಒಂದ್ ಕುರುಡ್ಕಣ್ಣು ಒಂದ್ ಮೆಳ್ಕಣ್ಣು, ನೇರವಾಗಿ ಹೇಳ್ಬಿಡ್ತಾ ಇದ್ದೀನಿ, ಗೊತ್ತಾಯ್ತಲ್ಲ. ಅವೆಲ್ಲ ಬಂದಾಗ ಆ ಪರಿಸ್ಥಿತಿ ಮಾಡ್ಕೋಬೇಡಿ. ಏನಾದ್ರು ಒಂದ್ ಮಾತುಕತೆ ಮಾಡಿ ಇತ್ಯರ್ಥ ಮಾಡಿ. ಅವರು ಇದ್ದಾರೆ, ಅವ್ರೇನೋ ಸುಮ್ನೆ ಕೊಂಡ್ಕೊಳ್ಳಿಲ್ಲ, ಬಿಟ್ಟಿ ತಗೊಂಡಿಲ್ಲ, ಟ್ರೆಸ್ಪಸರ್ಸ್ ಅಲ್ಲ, ಎಲ್ಲ ಇದಾರೆ ಅವರು. ಯು ಫೈಂಡ್ ಔಟ್, ಸಿಟ್ ಅಕ್ರಾಸ್, ಡೂ ಸಮಥಿಂಗ್. ಅವರು ಹಾರ್ಡ್ ಅರ್ನ್ ಮನಿನ ಕಳ್ಕೊಂಡ್ಬಿಟ್ಟಿದ್ದಾರೆ. ಒಬ್ರು ಲಾಯರ್ ಹತ್ರ ಬಂದಿದ್ರೆ, ನಿಮ್ಗಳ ಹತ್ರನೇ ಬಂದಿದ್ರೆ ನೀವೇ ಹೇಳ್ತಿದ್ರಿ ಇದೆಲ್ಲ ಚೆನ್ನಾಗಿರೋ ಪ್ರಾಪರ್ಟಿ ಅಲ್ಲಪ್ಪ, ತಗೋಬೇಡಿ, ಹಿಂಗೆಲ್ಲ ಇದೆ ಪ್ರಾಬ್ಲಮ್. ಈ ಬೆಂಗಳೂರಿನಂತ ಊರಲ್ಲಿ BDA ಸೈಟ್ ಕೊಂಡ್ಕೊಳಕ್ ಆಗಲ್ಲ. ಸೊ ರೆವಿನ್ಯೂ ಸೈಟ್ಗೆ ಹೋಗ್ತಾರೆ, ಕಷ್ಟಪಟ್ಟು ಕೂಡಿಟ್ಟಿದ್ದ ದುಡ್ಡನ್ನ ನಾಲ್ಕಣ್ಣಿಗೆ ಸಿಗುತ್ತೆ ಅಂತ ತಗೊಂಡ್ಬಿಡ್ತಾರೆ. ಅದು ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಡ್ತಾರೆ. ಆಮೇಲೆ ಒದ್ದಾಟ ಆಗುತ್ತೆ, ಹ್ಯೂಮನ್ ಪ್ರಾಬ್ಲಮ್ಮು. ಟ್ರೆಸ್ಪಸರ್ಸ್ ಆಗಿ ಹಗಲೋ ರಾತ್ರಿ ಬಂದು ಗುಡಿಸ್ಲಾಕೊಂಡು ಕೂತ್ಕೊಂಡ್ಬಿಟ್ಟು ನಂದೇ ಪ್ರಾಪರ್ಟಿ ಏನ್ ಮಾಡ್ಕೊ ಅನ್ನೋ ಕತೆ ಬೇರೆ. They also have some registered sale deeds, some owner is there, he has made some sales. All these things have taken place. Last occasion you wanted to see who is that Ra Somshekara, Sampath Kumar, he is there now today. You have a clean look at him. All right. If you want, you can take photograph also. So adeno, what I wanted to say is that a speculative litigation in the name of somebody alla, ಮೊದಲನೇ ಪಾಯಿಂಟ್. ಎರಡನೇದು, ಶಾಂಪರಿಟಿ ಅವೆಲ್ಲ ಇಲ್ಲ ಇಲ್ಲಿ. ಯಾರ್ having some sale deeds, there is something that has been working out. They tried to get it, but they could not. Layout plan ಇಲ್ಲ, ವಿಲೇಜ್ ಪಂಚಾಯತಿ ಖಾತಾ, ಟ್ಯಾಕ್ಸ್ ಪೇಡ್ ರೆಸಿಟಿ ಇಲ್ಲ. ಒಬ್ರು ಪೂರ್ತಿ ಜಾಗನೇ ತಗೊಂಡಿದ್ದಾರೆ, ಇನ್ನೊಬ್ರು ಸೈಟ್ಗಳು ತಗೊಂಡಿದ್ದಾರೆ. ಅವರು ಇನ್ನೊಂದ್ ಸತಿ ಸೈಟ್ಗಳು ತಗೊಂಡಿದ್ದಾರೆ, ಇವರು ಇನ್ನೊಂದ್ ಸತಿ ಸೈಟ್ ಕೊಂಡಿದ್ದಾರೆ. ಒಂದ್ಸತಿ ಸೈಟ್ ನ ತಗೊಂಡ್ಬಿಟ್ಟಿದ್ಮೇಲಿಂದ ಇನ್ನೊಂದ್ ಸತಿ ಸೈಟ್ ಕೊಡಕ್ಕೆ ಎಲ್ಲಿತ್ತು ಅಂತ ಇವ್ರ ಕಂಟೆನ್ಷನ್. ಅವ್ರ ಸೇಲ್ ಡೀಡ್ ಕೊಟ್ಟೋಗಿತ್ತು ಸ್ವಾಮಿ, ಅದಕ್ಕೆ ನಮ್ ಸೇಲ್ ಡೀಡ್ ವ್ಯಾಲಿಡ್ ಅಂತ ನೀವು. ಹಿಂಗೆಲ್ಲ ಇರುವಾಗ ಪೆಕ್ಯುಲರ್ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟಾನ್ಸ್ ಅಲ್ಲಿ ಇಟ್ ಈಸ್ ಬೆಟರ್ you sit across. Whoever wants to retain the property, let them pay the concerned fellow, ಯಾರ ಸೈಟ್ ಓನರ್ಸ್ ಇದಾರೋ ಅವ್ರಿಗೆ X ಗೆ X, Y ಗೆ Y, ಈ ತರ ತಗೊಂಡು ಎರಡು ಸೇಲ್ ಡೀಡ್ಗಳನ್ನ ಇಟ್ಕೊಂಡು, ಐದರ್ ವೇ ಅವರು ಆ ಸೈಟ್ ಓನರ್ ಸಬ್ಸಿಕ್ವೆಂಟ್ ಅವರು ಸಬ್ಸಿಕ್ವೆಂಟ್ ಇರೋರು ಅವ್ರು ಯಾರು ಅರ್ಲಿಯರ್ ಸೇಲ್ ಡೀಡೋ ಏನಿದೆ ಅವರು, ಇಫ್ ದೇ ವಾಂಟ್ ಟು ರಿಟೈನ್ ದಿ ಪ್ರಾಪರ್ಟಿ, satisfy the other fellow. If they want to sell it to that fellow, and if he is offering the good price, and if you don't want a litigation, take money and go. ಆ ತರ ಒಂದು ಕೂತ್ಕೊಂಡು ಒಂದು ಕಾಂಪ್ರಮೈಸ್ ಟೇಬಲ್ ಮೇಲೆ ತಾವಿಬ್ಬರು ಕೂತ್ಕೊಂಡು, ಹಿರಿಯರಿದ್ದೀರಿ, ಅನುಭವಸ್ಥರಿದ್ದೀರಿ, ಕಾನೂನು ಎಲ್ಲ ಗೊತ್ತಿದೆ, ಇಬ್ಬರು ಕಕ್ಷಿಗಾರನ್ನು ಕೂಡಿಸ್ಕೊಳ್ಳಿ, ಒಳ್ಳೆ ಮಾತಲ್ಲಿ ಅವ್ರಿಗೆಲ್ಲ ಹೇಳಿ. ಗೊತ್ತಾಯ್ತಲ್ಲ. ಯುವರ್ ಫ್ರೆಂಡ್ ನೌ ಹ್ಯಾಸ್ ಫೇರ್ಲಿ ಸಬ್ಮಿಟೆಡ್ ದಟ್ there is some flaw, there is some problem, but human problem. He is fair enough, he has understood, ಮಾಡಿದ್ದಾರೆ. ನಾಳೆ ಅದೇ ಪೊಸಿಷನ್ ಅಲ್ಲಿ ನೀವು ಈ ಕಡೆನೂ ಇರ್ತೀರಿ. ಹಾಗಾಗಿ ಒಂದ್ ಕಡೆ ಕೂತ್ಕೊಳ್ಳಿ. ಡೋಂಟ್ ಶಟ್ ದಿ ಡೋರ್ಸ್ ಆಫ್ ಕಾಂಪ್ರಮೈಸ್. ದಿಸ್ ಎ ಸ್ಪೆಷಲ್ ಅಸೈನ್ಡ್ ಮ್ಯಾಟರ್ಸ್, ಇಟ್ ವಿಲ್ ಬಿ ವಿತ್ ಮೀ, ವೆದರ್ ಇಟ್ ಈಸ್ ಇನ್ ಡಿಸೆಂಬರ್ ಆರ್ ಜನವರಿ ಆರ್ ನೆಕ್ಸ್ಟ್ ಇಯರ್ ಡಿಸೆಂಬರ್. ಐ ಮೇ ನಾಟ್ ಬಿ ವೆರಿ ಹ್ಯಾಪಿ ಟು ಕ್ಯಾರಿ ಆಲ್ ದೀಸ್ ಫೈಲ್ಸ್ ಫಾರ್ ಆಲ್ ಟೈಮ್ ಟು ಕಮ್ ವಿತ್ ಮೀ. ದಿ ಐಡಿಯಾ ಈಸ್, ವೆನ್ ಸಮ್ injustice has taken place, how best both the parties are sufferers in this. Some fellow made all these things, suppressed these things, some power of attorney, all these things would have happened. I'm not saying no. Might is the right intadrella. Revenue site bandre might is the right. Are we in the so-called that Stone Age where you can say might is the right to apply the Darwinism? Is it not? No. We are in a civilized society. There is an authority. There are statutes which are in place. Everyone has to bow down to the statutory requirements and make it. Such of the people will get the protection from the courts. That's the simple point. Now the question is, there are lapses on their part and some lapses on your part. That's why I said Kodkannu Melkannu. And since it's a civil litigation, 51-49 will win. Preponderance of plausibilities.
But 49 is also nearer to 51, you see. So if they are -5, 10, 3, 2, well, you may ignore. But it is not so. So ಸ್ವಲ್ಪ ಕೂತ್ಕೊಳ್ಳಿ, ಮಾತಾಡಿ, ಗೊತ್ತಾಯ್ತಲ್ಲ? Take the help of senior counsel. He is fair enough. He is admitting the position of law. He has to, there is no other way. Right? So when senior counsel is finding out some solution for that, you sit across. ಅವ್ರು ಕೇಳಿದಷ್ಟೆಲ್ಲ ಕೊಡಕ್ಕಾಗಲ್ಲ, ಅವ್ರು ಮಾಡಿದಷ್ಟೆಲ್ಲ ಕೊಡಕ್ಕಾಗಲ್ಲ. ನೀವು ಕೂತ್ಕೊಳ್ಳಿ. Settlement is always between the two souls. You have to only facilitate them to arrive at a possible conscious settlement. ಏನೂ ಕೊಡಲ್ಲ ಅನ್ಬೇಡಿ, ಗೊತ್ತಾಯ್ತಲ್ಲ? ಅದನ್ನ ಅವ್ರಿಗೆ ಹೇಳಿ, ಅವ್ರಿಗೆ ಅಲ್ಲ, ಅವ್ರಿಗೆಲ್ಲ ಹೇಳಿ, ಏನೂ ಕೊಡಲ್ಲ ಅಂತೆಲ್ಲ ಹೇಳ್ಬೇಡಿ ಅಂತ. ಲೊಟ್ಟೆ ಗೊಲ್ಲಳ್ಳಿ ಇವತ್ತು ಕಳ್ಳನ್ ಕೈ ಕೊಟ್ರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬರುತ್ತೆ. ಯಾವತ್ತು ತಲೆ ಹೊಡಿತಿದ್ರಲ್ಲಿ, ಈಗ ಬಸ್ ರೂಟೇ ಆಗೋಗಿದೆ. And it is practically the, I think, busiest road than any other road, because it is connecting 2 or 3. ಹೂನಪ್ಪ, ಯಾರ್ ಬೇಡ ಅಂದ್ರು ಚಂದ್ರಶೇಖರ, ನೀವು ಸರಿ ಆಯ್ತಪ್ಪ, ಎಲ್ಲ ಇದಾರಲ್ಲ. ಅದಕ್ಕೆ ಹೇಳಿದ್ದು ಏನಾರು ಒಂದ್ ಇತ್ಯರ್ಥ ಮಾಡ್ಲಿ ಅಂತ. ಅವರು ಬೇಕಾದಷ್ಟು ಜನ ಎಲ್ಲ ಲಿಟಿಗೇಷನ್ ಎಲ್ಲ ನೋಡಿದ್ದಾರೆ, ಗೊತ್ತಾಯ್ತಲ್ಲ? ಸೊ ಅದಕ್ಕೆ ಹೇಳಿದ್ದು, ಸಮ್ ಸೊಲ್ಯೂಷನ್ ಯು ಫೈಂಡ್ ಔಟ್. ಕೂತ್ಕೊಂಡು ಮಾತಾಡಿ, ಇಷ್ಟಲ್ಲ ಇಷ್ಟು ಅಂತ ಹೇಳಿ, ಅವ್ರಿಗೂ ಏನಾರು ಮಾಡಿ, ಇವ್ರಿಗೂ ಏನಾರು ಮಾಡಿ. ಇವಾಗ ಇಬ್ರು ಎಂಜಾಯ್ ಮಾಡಕ್ ಆಗ್ತಿಲ್ಲ ಪ್ರಾಪರ್ಟಿನ. ಪಾಳ್ ಬಿದ್ದಿದೆ, ಪಾರ್ಥೇನಿಯಂ ಗಿಡ ಹಾಕಿದ್ದಾರೆ, ಎಲ್ಲಾರ ಮನೆಯವ್ರ ಅಕ್ಕಪಕ್ಕದವ್ರು ಚೆನ್ನಾಗಿರೋರೆಲ್ಲ ತಗೊಂಬಂದ್ ತಿಪ್ಪೆ ಸುರಿತಿದ್ದಾರೆ. ಇಟ್ ಹ್ಯಾಸ್ ಬಿಕಮ್ ಎ ಗಾರ್ಬೇಜ್ ಯಾರ್ಡ್. ಸ್ವಲ್ಪ ನೋಡಿ, ಗೊತ್ತಾಯ್ತಲ್ಲ? ಇದನ್ನ ಇಟ್ಕೊಂಡು ಎಷ್ಟು ದಿನ ಅಂತ ಒದ್ದಾಡೋದು? ಒನ್ ಸೊಲ್ಯೂಷನ್. ಆಲ್ರೆಡಿ you have suffered some, parties have suffered some adverse orders. Some of them are having the advantage of one orders. ಕೂತ್ಕೊಂಡು ಮಾಡಿ. ಅವ್ರಿಗೆ ಬೇಡವಂತ? ಇಲ್ಲ ಇಲ್ಲ, ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಬೇಡ ಅಂತಾರೆ. ಆರ್ಡರ್ ಮಾಡ್ಬೇಕು ಅಂದ್ರೆ ಕೋರ್ಟಿಂದ ಆರ್ಡರ್ ಮಾಡ್ಬೇಡ, ಇಲ್ಲ ಅಂತ ಬರೆದ್ರಾಯ್ತು ಅವ್ರಿಗೆ. ಬಾಡಿ ಲ್ಯಾಂಗ್ವೇಜ್ is in the form of not to go for any settlement ಅಂತ. If they think that their case is so strong, we know how to write it. ಮಾತಾಡಿ. ಏನಾಯ್ತು? Sir, you are good. Your submissions are taken in the right perspective. No problem. No party should understand, that they have got the 100% case. And I'll tell you, if somebody has got the 100% case, such persons are not before the court. Right? That's the point. ಮತ್ತೆ ಕೋರ್ಟ್ನವ್ರಿಗೆ ಗೊತ್ತಿರುತ್ತೆ. It can see the end. With experience, the court can see the end. ಅಲ್ಲಿ ಕಾಣ್ತಿರುತ್ತೆ ನಮ್ಗೆ, ಅದನ್ನ ಹೇಳ್ತೀವಿ, ಹೀಗಿದೆ ನೋಡಿ ಅಂತ. ಅವಕಾಶ ಕೊಡೋದು ಅಷ್ಟೇ, ಬೇರೆ ಇನ್ನೇನಿಲ್ಲ. ಪಕ್ಷಿಗಾರಿಗೆ ಯಾಕೆ ಅವಕಾಶ ಕೊಡೋದು ಅಂದ್ರೆ, ನಂದಾದ್ರೆ ಜಜ್ಮೆಂಟ್, ನಿಮ್ದಾದ್ರೆ ಸೆಟಲ್ಮೆಂಟ್. ಯು ಆರ್ ಪುಟಿಂಗ್ ಎನ್ ಎಂಡ್ ಟು ದಿ ಲಿಸ್ಟ್, ನಾಟ್ ಟು ದಿ ಕೇಸ್. ಬೇರೆ ಇಫ್ ಐ ಡೆಲಿವರ್ ದಿ ಜಜ್ಮೆಂಟ್ ಇಸ್ ಓನ್ಲಿ ಆನ್ ದಿ ಕೇಸ್. ಎಂತೆಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಕೇಸಸ್ ಮುಗ್ದೋದ್ವು. 60 ವರ್ಷದ ಲಿಟಿಗೇಷನ್ ಲಾಸ್ಟ್ ಅಲ್ಲಿ ನಾನು ಕೂತ್ಕೊಂಡು ಮಾಡಿದಾಗ, ಲಾಸ್ಟ್ ಇಯರ್ when I sat for the same RFA back to back, litigation was for 60 years. ಮುಗಿತು, 60 ವರ್ಷ ತಗೊಂಡಿತ್ತು. ಸಿಂಪಲ್ ಮಾರ್ಟ್ಗೇಜ್. ಇವತ್ತು ಅದಕ್ಕೆ ಹೇಳಿದ್ದವ್ರಿಗೆ, ಆ ನಿತೀಶ್ಗೆ, ಸಿಂಪಲ್ ಮಾರ್ಟ್ಗೇಜ್ ಮ್ಯಾಟ್ರ್. ಹುಡುಗ ಏನೇನೋ ಮಾತಾಡ್ತಾರೆ, ಅದು ಎಲ್ಲ ಹಂಗಾಗತ್ತೆ. ಐ ಕ್ಯಾನ್ ಸಿ ದಿ ಎಂಡ್ ದೇರ್. ಗೊತ್ತಾಗ್ತಾ ಇರುತ್ತೆ ಕಣ್ಮುಂದೆ ಇಲ್ಲಿದೆ ಅಂತ. ಅವ್ರಿಗೆ ಅರ್ಥ ಆಗಲ್ಲ, ಮಧ್ಯದಲ್ಲಿ ಎಲ್ಲಾರು ಇಳ್ಕೊಂಡ್ಬಿಡ್ಲಿ, so that they can get rid of these things ಅಂತ. Today you see what how fast Mr. M.R. Rajagopal read the mind of the court. How fast? That is experience. ನಾನು ಕೇಳಿದ ಒಂದೇ ಕ್ವಶನ್, of course that is the question that is to be decided there. ನೀವು ಕೇಳ್ಬೋದು, ಇವ್ರಿಗೆಲ್ಲ ಅನ್ನಿಸ್ಬೋದು, ಇದು ಯಾವಾಗ ಹೆಂಗ್ ಹಿಡಿತಾರೆ ಇದನ್ನ ಅಂತ. ಹಿಡಿಯೋದೇ ಟೆಕ್ನಿಕ್.
ಆ ನರಲ್ ಪಾಯಿಂಟ್ ಇದೆಯಲ್ಲ ಅದನ್ನ ಹಿಡಿದು ಬಿಟ್ರೆ ಮುಗೀತು, ಮಿಸ್ಗಕ್ಕಾಗಲ್ಲ. ಅದ್ ಹೇಳಿದ ತಕ್ಷಣ ಅವ್ರು ಏನ್ ಮಾಡಿದ್ರು ಅಂದ್ರೆ, ಹಿ ರೆಡ್ ದಿ ಮೈಂಡ್ ಆಫ್ ದಿ ಕೋರ್ಟ್ ವೆರಿ ಫಾಸ್ಟ್. ದಟ್ ಇಸ್ ದಿ ಎಕ್ಸ್ಪೀರಿಯನ್ಸ್. That is the experience. He said, I'll withdraw the suit. Fine. Nobody prevents anybody to withdraw the suit, no? ನಾಗಭೂಷಣವ್ರಿಗೂ ಅರ್ಥ ಆಯ್ತು. ಅದಕ್ಕೆ ಅವರು ಈಚ್ ಅದರ್ಸ್ ದೇ ಕಾಂಪ್ಲಿಮೆಂಟೆಡ್ ಟು ಈಚ್ ಅದರ್, ಬೋತ್ ಆಫ್ ದೆಮ್. ಅವ್ರು ಹೇಳಿ ಕೇಳಿ ಪ್ರೊಫೆಸರ್ ಸಿವಿಲ್ ಲಾ ನಲ್ಲೇನೆ 5-6 ದಶಕದಿಂದ 5 to 6 decades he has been there. Equally so, Mr. M.R. Rajagopal. Half of their experience is mine. No, that's not the way. Intelligence is not the monopoly of any single individual. You see, God has given brain for all of us. Such a wonderful mechanism. ನನಗೇನಾಗಿರುತ್ತೆ ಅಂದ್ರೆ, I can think in a fashion where I would not be interested in either the plaintiff or the defendant. I'm interested in the cause. So I can decide fast. When you take a brief for a particular party, your vision is focused on that particular cause only. ಸೊ ಎಷ್ಟು ಸತಿ ನೋಡಿದ್ರು ಅದೇ ಸರಿ ಅನ್ಸುತ್ತೆ. ನಾವ್ ಯಾವ್ದೋ ರಿಪೋರ್ಟಬಲ್ ಜಡ್ಜ್ಮೆಂಟ್ ನ ತುಂಬಾ ಇಂಪಾರ್ಟೆಂಟ್ ಅಂತಾದ್ರೆ, ಯಾರು ಟೈಪ್ ಮಾಡಿರ್ತಾರೋ ಯಾರು ಡಿಕ್ಟೇಟ್ ಮಾಡಿರ್ತಾರೋ ಅವರಿಬ್ರು ಬಿಟ್ಬಿಟ್ಟು 3ನೇವ್ರು ಕೊಡ್ತೀವಿ, ನೀವು ನೋಡಿ ಅಂತ. ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಮಾಡಿದ್ದೇ ಕರೆಕ್ಟು ಅಂತ ಇರುತ್ತೆ ಬಯಾಸು. ಕಣ್ಣು ಇಟ್ ವಿಲ್ ರೀಡ್ ಲೈಕ್ ದಟ್. ಇವ್ರಿಗೆಲ್ಲ ಯಾವಾಗೂ ಅನ್ಸುತ್ತೆ, ಸರ್ ಚೆನ್ನಾಗಿ ಮಾಡಿದ್ ಒಂದು ಹೇಳಲ್ಲ, ಬರೇ ಮಿಸ್ಟೇಕ್ನೇ ತೆಗೆದು ಕೊಡ್ತೀರಾ ಅಂತ. 60, 70, 80, 100 ಪೇಜ್ ಅಲ್ಲಿ ಐ ವಿಲ್ ಓನ್ಲಿ ಫೈಂಡ್ ಔಟ್ ದಿ ವೈಲ್ ಸೈನಿಂಗ್ ಇಟ್ ಸೆಲ್ಫ್ ಐ ವಿಲ್ ಫೈಂಡ್ ದಿ ಮಿಸ್ಟೇಕ್ಸ್. ಓ ದಿಸ್ ಇಸ್ ದೇರ್ ಅಂತ. ಹಂಗೂ 1-2 ಉಳ್ಕೊಂಡ್ಬಿಡುತ್ತೆ. ದಟ್ ಈಸ್ ಬಿಕಾಸ್ ದಿ ಬ್ರೈನ್ ಸೇಸ್ ದಟ್ ಈಸ್ ಇಟ್ಸ್ ಕರೆಕ್ಟ್, ಬಿಕಾಸ್ ಇಟ್ ಹಸ್ ಅಸ್ಯೂಮ್ಡ್ ದಿ ಮಿಸ್ಟೇಕ್ ಹಸ್ ನಾಟ್ ಬೀನ್ ಲುಕ್ಡ್ ಇನ್ ಟು. ಸೊ ಇಟ್ ಟೆಲ್ಸ್ ದಿ ಇಟ್ ಡಾಮಿನೇಟ್ಸ್ ಆನ್ ದಿ ಅದರ್ ಆರ್ಗನ್ಸ್ ಅಂಡ್ ದೆನ್ ಸೇಸ್ ಸೆನ್ಸರಿ ಆರ್ಗನ್ಸ್ ಅಂಡ್ ಸೇಸ್ ದಿಸ್ ಇಸ್ ಕರೆಕ್ಟ್. ಹಾಗೆ ಡಿಫೆಂಡೆಂಟ್ ಬ್ರೀಫ್ ತಗೊಂಡ್ರೆ ಪ್ಲೈಂಟ್ ಅವರ್ಮೆಂಟ್ಸ್ ನೀವು ಓದ್ತೀರಿ. ಪ್ಲೈಂಟ್ ಅವರ್ಮೆಂಟ್ಸ್ ಓದ್ಬಿಟ್ಟು ಅವ್ನಿಗೇನೋ ಪ್ರಶ್ನೆ ಕೇಳ್ತೀರಿ, ಅವ್ರವೆಲ್ಲ ಹೇಳ್ತಾರೆ. ನಿಮ್ ಮೈಂಡ್ಗೆ ಒಂದು ಲೈನ್ ಬರುತ್ತೆ, ಓ ಇದಕ್ಕೆ ಹಿಂಗೆ ನಾನು ಉತ್ತರ ಹೇಳ್ಬೋದು ಅಂತ. ಆ ಫ್ರೇಮ್ ಸೆಟ್ ಆಗ್ಬಿಟ್ರೆ ಅದನ್ನ ಚೇಂಜ್ ಮಾಡಕ್ ಬರಲ್ಲ. ಅವ್ರಿಗೂ ಅಷ್ಟೇ, ಅವ್ನ್ ಬಂದ್ ಕಕ್ಷಿಗಾರ ಹೇಳಿದ ನಂಗೆ ಇಂಥ ತೊಂದರೆ ಆಗಿದೆ, ನನ್ನ ಹತ್ರ ಇಂಥದ್ದಿದೆ, ಅದನ್ನ ಹಾಕ್ಬಿಟ್ಟಿದ್ದಾನೆ, ಆ ಫ್ರೇಮ್ ಹಾಕ್ಬಿಡ್ತಾರೆ. ಅಲ್ಲಿಂದ ಮಿಸ್ಗಕ್ಕಾಗಲ್ಲ. They can't think beyond that. Whereas here, it makes no difference. Whether this is frame, it makes no difference. I can think independently and then say this could be done. That's the point. Yes.